ಈ ಮಾತೃಭೂಮಿ ಎಂಟರ್ಪ್ರೈಸ್ ಇದೆಯಲ್ಲ, ಇದು ಸಾರ್ವಜನಿಕರಿಗೋಸ್ಕರನೇ ಇದೆ. ಈ ಥರ ಊಟ ಈ ನಮ್ಮ ಬೆಂಗಳೂರಿನಲ್ಲಿ ಆಗಲಿ ಅಥವಾ ಬೇರೆ ರಾಜ್ಯದಲ್ಲಿ ಆಗ್ಬೋದು, ಈ ಥರ ಊಟ ಸಿಗಲ್ಲ. ಅಂತ ಜಾತಿ ಭೇದ ಭಾವ ಇಲ್ಲ ಇಲ್ಲಿ. ಹಿಂದೂ ಮುಸ್ಲಿಂ ಅದು ತಮಿಳು ಗಿಮಿಳು ಇವರೆಲ್ಲ ಯಾರು ಇಲ್ಲ. ಪ್ರತಿಯೊಬ್ಬರಿಗೆ ಮನುಷ್ಯರಾಗಿ ನೋಡ್ತಾರೆ ಅವರು. ಮತ್ತೆ ಕೂತ್ಕೊಂಡು ತಿನ್ಲಿಕ್ಕೆ ವ್ಯವಸ್ಥೆ ಇದೆ. ಎಲ್ಲ 100 ಜನ ಕೂತ್ಕೊಂಡು ತಿನ್ಬೋದು. ಎಲ್ಲ ಹೊಸದಾಗಿ ರೆಡಿ ಮಾಡ್ತಿದ್ದಾರೆ. ಸೋಮವಾರದಿಂದ ಶನಿವಾರದವರೆಗೂ ಇರುತ್ತೆ. ಭಾನುವಾರ ಒಂದಿನ ರಜಾ ಇರುತ್ತೆ ಸರ್. ಒಂದೊಂದು ಹೊತ್ತಿನ ಊಟಕ್ಕೂ ಬೆಂಗಳೂರಲ್ಲಿ ತುಂಬ ಕಷ್ಟಪಡ್ತಿದ್ದಾರೆ. ಅಂಥದ್ರಲ್ಲಿ ಹೋಟ್ಲಲ್ಲಿ ಹೋದ್ರೂ ನಾವು 800 ರೂಪಾಯಿ ಕೊಟ್ಟರು ಊಟಕ್ಕೆ ಕಲಬೆರಕೆ ಇರುತ್ತೆ. ಅದು ಇದು ಕಲಬೆರಕೆ ಇರುತ್ತೆ. ಇಲ್ಲಿ ಯಾವುದೇ ಕಲಬೆರಕೆ ಆಗಲಿ ಏನಾರಲ್ಲ, ಪೌಷ್ಟಿಕ ಆಹಾರ. ಇನ್ನೇನಿದೆಯಪ್ಪ, ಏನು ಸಂಪಾದನೆ ಮಾಡಿಕ್ಕಿದ್ರು ಮಿಸೈ ಬಿಟ್ಟು ಹೋಗ್ಬೇಕು ಅಲ್ವಪ್ಪ. ಇರೋವರೆಗೂ ಒಳ್ಳೇದು. ಒಂದು ಒಳ್ಳೆ ಊಟ ಮಾಡಿಕೊಂಡು 4 ಜನಕ್ಕೆಲ್ಲ ಚೆನ್ನಾಗವ್ರಪ್ಪ. ಈ ಗಿರೀಶ್ ಯಜಮಾನರಿಗೆ ಫಸ್ಟ್ ಧನ್ಯವಾದ ಹೇಳ್ಬಿಡ್ತೀನಿ. ಮೇಲು ಕೀಳು ಗೊತ್ತೇ ಇಲ್ಲ, ಬಡವನು ಗೆಳೆಯಾನೆ, ನಿಂತ ನೋಡು ಯಜಮಾನ. ಬೆಂಗಳೂರಂಥ ಸಿಟಿಯಲ್ಲಿ ದಿನವಿಡೀ ಕಷ್ಟಪಟ್ಟರು ಇವತ್ತಿಗೂ ಒಂದು ಹೊತ್ತಿನ ಊಟಕ್ಕೆ ಪರದಾಡೋ ಎಷ್ಟೋ ಜನರನ್ನ ನಾವು ನೋಡಿದ್ದೀವಿ. ಆದರೆ ಇದೇ ಊರಲ್ಲಿ ಕಳೆದ 6 ವರ್ಷಗಳಿಂದ ಯಾರೂ ಹಸಿದ ಹೊಟ್ಟೆಯಲ್ಲಿ ಮಲಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಿರಂತರವಾಗಿ ದಾಸೋಹವನ್ನು ನಡೆಸ್ತಿದ್ದಾರೆ ಡಾಕ್ಟರ್ ಬಿ ಗಿರೀಶ್ ಅವರು. ಇವರು ನಡೆಸ್ತಿರೋ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಪ್ರತಿದಿನ ಬರೋಬ್ಬರಿ 2000 ಜನರಿಗೆ ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಹೊಟ್ಟೆ ತುಂಬ ಊಟ ಹಾಕ್ತಾ ಇದೆ. ಇವರು ಇದನ್ನು ಬರೀ ಅನ್ನದಾನ ಅಂತ ಮಾಡ್ತಿಲ್ಲ, ಸಾಕ್ಷಾತ್ ಶ್ರೀಕೃಷ್ಣನ ಪ್ರಸಾದ ಅಂತಲೇ ಭಕ್ತಿಯಿಂದ ಹಂಚ್ತಾ ಇದ್ದಾರೆ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರೇ ನಮ್ ಯಜಮಾನ. ಅಷ್ಟೇ ಅಲ್ಲ, ಇವರ ಅಡುಗೆ ಮನೆಯಿಂದಲೇ ಪ್ರತಿದಿನ 5 ವೃದ್ಧಾಶ್ರಮಗಳಿಗೂ ತುಂಬ ಪ್ರೀತಿಯಿಂದ ಊಟ ಹೋಗ್ತಿದೆ. ಗಿರೀಶ್ ಅವರು ಇಂಥದ್ದೊಂದು ದೊಡ್ಡ ಸೇವೆಗೆ ಕೈ ಹಾಕೋದಕ್ಕೆ ಮುಖ್ಯ ಕಾರಣ 14 ವರ್ಷಗಳ ಹಿಂದೆ ಅವರ ಜೀವನದಲ್ಲಿ ನಡೆದಂಥ ಒಂದು ಮುಖ್ಯವಾದ ಘಟನೆ. ಒಂದು ಭೀಕರ ಆಕ್ಸಿಡೆಂಟ್ನಲ್ಲಿ ಸಿಲುಕಿ ಸಾವಿನ ಬಾಗಿಲು ತಟ್ಟಿದ್ದ ಗಿರೀಶ್ ಅವರು ಸತತ 10 ದಿನಗಳ ಕಾಲ ಕೋಮಾದಲ್ಲಿದ್ದರು. ಡಾಕ್ಟರ್ಸ್ ಕೂಡ ಕೈ ಚೆಲ್ಲಿದ್ದ ಆ ಪರಿಸ್ಥಿತಿಯಿಂದ ಪವಾಡ ತರಹ ಬದುಕುಳಿದು ಬಂದ ಮೇಲೆ ಗಿರೀಶ್ ಅವರ ಇಡೀ ಲೈಫೇ ಚೇಂಜ್ ಆಯಿತು. ಆಮೇಲೆ ಇಸ್ಕಾನ್ಗೆ ಹೋಗಿ ಕೃಷ್ಣನ ಜಪ ಮಾಡೋಕೆ ಶುರು ಮಾಡಿದಾಗ ಬದುಕನ್ನು ನೋಡೋ ದೃಷ್ಟಿನೇ ಬದಲಾಯಿತು. ಸಾಯಬೇಕಾದ ನನ್ನನ್ನು ಭಗವಂತ ಬದುಕಿಸಿದ್ದಾನೆ ಅಂದರೆ ಬದುಕಿರೋ ಈ ಜೀವದಿಂದ ನಾನು ಮಾಡಬೇಕಾದ ಅಸಲಿ ಕೆಲಸ ಏನು ಅಂತ ಯೋಚಿಸಿದಾಗ ಹುಟ್ಟಿದ್ದೇ ಈ ದಾಸೋಹ. ಹಸಿದ ಹೊಟ್ಟೆಗಳಲ್ಲಿ ನಾವು ನಿಜವಾದ ಭಗವಂತನನ್ನು ಕಾಣ್ತೀವಿ ಅನ್ನೋದು ಗಿರೀಶ್ ಅವರ ನಂಬಿಕೆ. ಏನು ಊಟ ಮಾಡ್ತೀರಿ, ನಿಮ್ಗೆ ಹೆಂಗೆ ಅನಿಸುತ್ತೆ? ಇಲ್ಲಿ ಒಂದು ಹೊತ್ತು ಊಟ ಸಿಕ್ಕರು ಪುಣ್ಯ. ಇಲ್ಲಿ ಪುಣ್ಯನ ಸರ್, ಪುಣ್ಯ ಅಲ್ಲ, 7 ಜನ್ಮದದು. ಯಾಕೆಂದರೆ ಪ್ರತಿಯೊಬ್ಬರೂ ಇಲ್ಲಿ ಬಡವ ಶ್ರೀಮಂತ ಅಂತ ಯಜಮಾನತ್ವ ಇದಿಲ್ಲ. ಇದು ಸಾರ್ವಜನಿಕರಿಗೋಸ್ಕರನೇ ಇದೆ. ಈ ಗಿರೀಶ್ ಯಜಮಾನರಿಗೆ ಫಸ್ಟ್ ಧನ್ಯವಾದ ಹೇಳ್ಬಿಡ್ತೀನಿ. ಇಲ್ಲಿ ಪ್ರತಿಯೊಬ್ಬರೂ ಒಬ್ಬ ಆಟೋ ಚಾಲಕನಾಗಲಿ, ಒಬ್ಬ ಭಿಕ್ಷುಕನಾಗಲಿ ಅಥವಾ ಡೆಲಿವರಿ ಬಾಯ್ ಆಗಲಿ, ಪ್ರತಿಯೊಬ್ಬರು ಶ್ರಮಿಗೆ ತಕ್ಕನಾಗಿ ಬರ್ತಾರೆ. ಇಲ್ಲಿ ಅವ್ರ ಸ್ನೇಹಿತರುಗಳಿದ್ದಾರೆ, ಗೆಳೆಯರುಗಳಿದ್ದಾರೆ. ಆದರೆ ಈ ಥರ ಊಟ ಈ ನಮ್ಮ ಬೆಂಗಳೂರಿನಲ್ಲಿ ಆಗಲಿ ಅಥವಾ ಬೇರೆ ರಾಜ್ಯದಲ್ಲಿ ಆಗ್ಬೋದು, ಈ ಥರ ಊಟ ಸಿಗಲ್ಲ. ಎಲ್ಲ ಮೊದಲು 5 ರೂಪಾಯಿ ಇಂದಿರಾ ಕ್ಯಾಂಟೀನ್ ಅಂತಿದ್ರು, ಅದೆಲ್ಲ ಹೋಯ್ತು. ಸರ್ಕಾರಗಳು ಚೇಂಜ್ ಆದಾಗ ಇವಾಗ ಇಂದಿರಾ ಕ್ಯಾಂಟೀನ್ಗೆ 5 ರೂಪಾಯಿ ಕೊಟ್ಟರೆ ಕೊಡ್ತಾರಾ? ಕೊಡಲ್ಲ. ಇವಾಗ 10 ರೂಪಾಯಿ ಮಾಡಿದ್ದಾರೆ. ಅದು ಕೊಡ್ತಾರೆ ಲಿಮಿಟ್ಸು, ಒಂದು ಕಪ್ಪಲ್ಲಿ ಕೊಡ್ತಾರೆ. ಅದು ಇಲ್ಲಿ ನಡೆಯೋದು ಈ ನಮ್ಮ ಯಜಮಾನ ಕೊಡೋದು ಹೊಟ್ಟೆ ತುಂಬ. ನಮ್ಮ ಮಿನಿಮಮ್ ಅಂದ್ರೂ ಇವಾಗ ನಾನೇ ತಗೊಳ್ಳಿ, ನಾನು ಒಂದು ಮುದ್ದೆ ತಿಂತೀನಿ, ಒಂದು ಪಲ್ಯ ಹಾಕ್ತಾರೆ, ಸಾಂಬಾರು, ರಸಮು, ವೈಟ್ ರೈಸ್. ಮಿನಿಮಮ್ ಅದೇ ನೀವು ಯಾವುದೇ ಒಂದು ಹೊರಗಡೆ ಹೋಟ್ಲಲ್ಲಿ, ದೊಡ್ಡ ಹೋಟ್ಲು ಬೇಡ, ನಾರ್ಮಲ್ ಹೋಟ್ಲ್ ಗಾಡಿ ಮೇಲೆ ತೊಳ್ಕೊಂಡು ಅವ್ರು ಹೋದ್ರೂ 60 ರೂಪಾಯಿಂದ 70 ರೂಪಾಯಿ ಆಗುತ್ತೆ. ಒಂದು ಮುದ್ದೆ, ಹಾಫ್ ರೈಸು, ಒಂದು ಮೊಟ್ಟೆ ತಗೊಳ್ರಿ 15 ರೂಪಾಯಿ ಒಂದು ಮೊಟ್ಟೆ, ಮುದ್ದೆ ಒಂದು 25 ರೂಪಾಯಿ, ಹಾಫ್ ರೈಸ್ 30 ರೂಪಾಯಿ, 60 ರೂಪಾಯಿ. ಅದು ಇಲ್ಲಿ ಅನ್ಲಿಮಿಟೆಡ್, ಹೊಟ್ಟೆ ತುಂಬ ತಿನ್ಬೋದು. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಆಗೋಷ್ಟು ಹೊಟ್ಟೆ. ಈ ಥರ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇವ್ರು ಯಾವತ್ತಿದ್ರು ಭಗವಂತ ಇವ್ರಿಗೆ ಆಯುಷ್ಯವರೆಗೆ ಕೊಟ್ಟು ಸರ್. ನಾನು ಆಟೋ ಓಡಿಸ್ತಾ ಇದ್ದೆ, ಇವಾಗ ಆಟೋಗೆ ಹೋಗ್ತಾ ಇಲ್ಲ ಸರ್. ಇದು 1 ಗಂಟೆಗೆ ಬಂದ್ಬಿಡ್ತೀನಿ, 12:30 ವಾಕಬಲ್. ನನ್ನ ಹ್ಯಾಂಡಿಕ್ಯಾಪ್ಟು, ನಡ್ಕೊಂಡ್ ಬರ್ತೀನಿ ಆರಾಮಾಗಿ ಒಂದು ಅರ್ಧ ಗಂಟೆ. ಬಹುತೇಕ ಎಲ್ಲ ಆಟೋ ಡ್ರೈವರ್ಸ್ಗೆ, ಮನೆ ಕೆಲಸ, ಖಂಡಿತವಾಗ್ಲು ಡೆಲಿವರಿ ಬಾಯ್ಸ್ಗೆ, ಖಂಡಿತವಾಗ್ಲು ಆಟೋದವ್ರಿಗೆ ಫಸ್ಟ್ ಅನುಕೂಲ ಇದೆ. ಪರ್ಫಾರ್ಮೆನ್ಸ್ ಅವರು ಅಂತ ಜಾತಿ ಭೇದ ಭಾವ ಇಲ್ಲ ಇಲ್ಲಿ. ಹಿಂದೂ ಮುಸ್ಲಿಂ ಅದು ತಮಿಳು ಗಿಮಿಳು ಇವರೆಲ್ಲ ಯಾರು ಇಲ್ಲ. ಪ್ರತಿಯೊಬ್ಬರಿಗೆ
ಮನುಷ್ಯರಾಗಿ ನೋಡ್ತಾರೆ ಅವರು. ನೂರು ರೂಪಾಯಿ ಮಿನಿಮಮ್ ಆಗೇ ಆಗುತ್ತೆ ಸರ್ ಊಟ. ಮತ್ತೆ ಡಾಕ್ಟರ್ ಬಿ ಗಿರೀಶ್ ಅಂತ ಹೇಳಿ ಇಲ್ಲಿ 5 ವರ್ಷದಿಂದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ತುಂಬ ಕುಂಟ್ರಿಗೆ, ಕುರುಡರಿಗೆ ಎಲ್ಲರಿಗೂ ಊಟ ಆಗ್ತಾ ಇದ್ದಾರೆ. ಎಲ್ಲ ರೀತಿ ಜನಕ್ಕೆ ಸಹಾಯ ಆಗ್ತಾ ಇದೆ. ಇಂಥವ್ರು ಅಂಥವ್ರು ಭೇದ ಭಾವ ಅಂತ ಏನಿಲ್ಲ. ಡೈಲಿ ಅನ್ನ, ಮುದ್ದೆ, ಸಾಂಬಾರು, ಮೊಸರನ್ನ, ಹಪ್ಪಳ, ಉಪ್ಪಿನಕಾಯಿ ಪ್ರತಿಯೊಂದು ಇರುತ್ತೆ. ಮತ್ತೆ ಕೂತ್ಕೊಂಡು ತಿನ್ಲಿಕ್ಕೆ ವ್ಯವಸ್ಥೆ ಇದೆ. ಎಲ್ಲ 100 ಜನ ಕೂತ್ಕೊಂಡು ತಿನ್ಬೋದು. ಎಲ್ಲ ಹೊಸದಾಗಿ ರೆಡಿ ಮಾಡ್ತಿದ್ದಾರೆ. ಆಮೇಲೆ ಎಲ್ಲ ಮಕ್ಕಳು ಮರಿಯಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರಿಗೂ ಯಾರಿಗೂ ಭೇದ ಭಾವ ಅನ್ನೋದು ಏನಿಲ್ಲ. ಎಲ್ಲ ಒಂದೇ ಈಕ್ವಲ್ ಆಗಿ ನೋಡ್ತಾರೆ. ಎಲ್ಲ ರೀತಿ ಅನುಕೂಲ ಇದೆ ಸರ್ ಇಲ್ಲಿ. ಪ್ರತಿದಿನ ಇರುತ್ತೆ. ಸೋಮವಾರದಿಂದ ಶನಿವಾರದವರೆಗೂ ಇರುತ್ತೆ. ಭಾನುವಾರ ಒಂದಿನ ರಜಾ ಇರುತ್ತೆ ಸರ್. ನಾರ್ಮಲ್ ಆಗಿ ಏನಾಗುತ್ತೆ, ಜನರು ಬರ್ತಾರಲ್ಲ, ಅವ್ರ ಫೀಡ್ಬ್ಯಾಕ್ ಅವ್ರು ಏನಂತಾರೆ ಈ ತರದ ಊಟ ಎಲ್ಲ? ಸರ್ ಎಲ್ಲ ಊಟ ಮಾಡಿದವರೆಲ್ಲ ಎಲ್ಲ ಅರಸ್ಬಿಟ್ಟು ಹೋಗ್ತಾರೆ ಸರ್. ಎಲ್ಲರಿಗೂ ಒಳ್ಳೇದಾಗಲಿ, ಅನ್ನದಾನ ಮಾಡೋರಿಗೆ ತುಂಬ ಒಳ್ಳೇದಾಗಲಿ ಅಂತೇಳಿ ಎಲ್ಲ ಅರಸ್ತಾರೆ ಸರ್. ಎಲ್ಲರೂ ಬ್ಲೆಸ್ ಮಾಡ್ತಾರೆ ಸರ್ ಪ್ರತಿಯೊಬ್ಬರು. ಸರ್ ನಮಸ್ತೆ, ನನ್ನ ಹೆಸರು ನವೀನ್ ಕುಮಾರ್ ಅಂತ. ಇಲ್ಲಿ ಮಾತೃದೇವೋಭವ ಪಿತೃದೇವೋಭವ ಎನ್ನುವ ಸನಾತನ ಸಾರದಂತೆ ಹಿರಿಯರನ್ನ ಗೌರವಿಸೋದಾಗಲಿ, ರಾಧಾಕೃಷ್ಣ ಸೇವಾ ಟ್ರಸ್ಟ್ ಮುಖಾಂತರ ಬಿ ಗಿರೀಶ್ ಸರ್ ಅವರು ಇಲ್ಲಿ 5-6 ವರ್ಷದಿಂದ ಸುಮಾರು 500-600 ಜನಕ್ಕಿಂತನೂ ಹೆಚ್ಚಾಗಿ ಮುದ್ದೆ, ಅನ್ನ ಸಾಂಬಾರು, ರಸಮ್ಮು, ಮೊಸರನ್ನ, ಉಪ್ಪಿನಕಾಯಿ, ಶಂಡಿಗೆ ಈ ಥರ ಊಟಕ್ಕೆ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ವರ್ಗದವರಲ್ಲ, ಶ್ರಮಿಕರು, ವಿಕಲಚೇತನರು, ಹಿರಿಯ ನಾಗರಿಕರು, ಮಹಿಳೆಯರು ಎಲ್ಲ ನೊಂದಂತಹ ಸಮಾಜದಲ್ಲಿ ನೊಂದಂಥವರೇ ಇಲ್ಲಿಗೆ ಬರೋದು. ತುಂಬ ಹೆಲ್ಪ್ ಆಗಿದೆ. ಒಂದೊಂದು ಹೊತ್ತಿನ ಊಟಕ್ಕೂ ಬೆಂಗಳೂರಲ್ಲಿ ತುಂಬ ಕಷ್ಟಪಡ್ತಿದ್ದಾರೆ. ಅಂಥದ್ರಲ್ಲಿ ಹೋಟ್ಲಲ್ಲಿ ಹೋದ್ರೂ ನಾವು 200 ರೂಪಾಯಿ ಕೊಟ್ಟರು ಊಟಕ್ಕೆ ಕಲಬೆರಕೆ ಇರುತ್ತೆ. ಅದು ಇದು ಕಲಬೆರಕೆ ಇರುತ್ತೆ. ಇಲ್ಲಿ ಯಾವುದೇ ಕಲಬೆರಕೆ ಆಗಲಿ ಏನಾರಲ್ಲ, ಪೌಷ್ಟಿಕ ಆಹಾರ. ಅದು ಶ್ರೀಕೃಷ್ಣನ ತುಳಸಿ ದಳ ಸಮರ್ಪಿಸಿ ಪೂಜಿತವಾಗಿ ಬರ್ತೈತೆ ಊಟ. ಎಲ್ಲ ಒಳ್ಳೆ ಮನುಷ್ಯರಿಂದ ತುಂಬ ಜನರಿಗೆ ಸಹಾಯ ಆಗಲಿ ಅಂತ ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ಇನ್ನು ಇದು ಹಿಂಗೆ ಹೆಚ್ಚಿನ ರೀತಿಯಲ್ಲಿ ಮುಂದುವರಲಿ. ಈ ರೀತಿ ಎಲ್ಲ ಮಾಡ್ತಾರೆ. ಬಿ ಗಿರೀಶ್ ಸರ್ ಅವರು ಇನ್ನೂ ಹೆಚ್ಚಿನ ಆರೋಗ್ಯ, ಆಯುಷು, ಇನ್ನೂ ಹೆಚ್ಚಿನ ಸಹಾಯ ಮಾಡುವಂಥ ಶಕ್ತಿ ದೇವರು ಅವ್ರಿಗೆ ಕರುಣಿಸಲಿ. ಇದು ಹಿಂಗೆ ಮುಂದುವರಲಿ ಅಂತ ಕೇಳ್ತೀನಿ ಸರ್. ನಾನು ಮೊದಲು ಹೀಗೆ ಬಿಲ್ಡಿಂಗ್ ಕೆಲ್ಸಕ್ಕೆ ಹೋದಾಗ ಒಂದು 50 ಬಿದ್ದು ಈಗ ಒಂದು ಈ ಥರ ಹ್ಯಾಂಡಿಕ್ಯಾಪ್ಟ್ ಆಗಿ ಈ ಥರ ಇದಾಗಿದೆ. ಇಲ್ಲಿ ಶೆಲ್ಟ್ರಲ್ಲಿ ಬರ್ಕೊಳ್ಳೋದು ಅಂತ ಇವಾಗ 1-2 ತಿಂಗಳಿಂದ ಮಾಡ್ತಾ ಇದ್ದೀನಿ. 1-2.5 ವರ್ಷ ಹಾಸ್ಪಿಟ್ಲಲ್ಲೇ ಈ ಥರ ಎಲ್ಲ ಕಾಲ ಆಯಿತು. ಏನೋ ಹಿಂಗೆಲ್ಲ ನೊಂದಂಥವ್ರಿಗೆ ತುಂಬ ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ. ಹೆಚ್ಚಿನ ತುಂಬ ಹೆಲ್ಪ್ ಆಗಿದೆ ಅಂತ ನಾನು ಹೇಳಕ್ಕೆ ನಿಮಗೆ ಸಂತೋಷಪ್ಪ. ಮಾಡುತ್ತವ್ರ 10 ಜನಕ್ಕೆ ಪುಣ್ಯ. ಅದು ಮಾಡಲಿ, ಈ ಥರ ಜನ ಇನ್ನೂ 10 ಜನ ಬರಲಿ, ಸಂತೋಷ ಪಟ್ಕೊಂಡು ಹೋಗ್ಲಿ ಅವರು ಊಟ ಮಾಡಿ. ಇನ್ನೇನಿದೆಯಪ್ಪ, ಏನು ಸಂಪಾದನೆ ಮಾಡಿಕ್ಕಿದ್ರು ಮಿಸೆ ಬಿಟ್ಟು ಹೋಗ್ಬೇಕು ಅಲ್ವಪ್ಪ. ಇರೋವರೆಗೂ ಒಳ್ಳೇದು. ಒಂದು ಒಳ್ಳೆ ಊಟ ಮಾಡಿಕೊಂಡು 4 ಜನಕ್ಕೆಲ್ಲ ಚೆನ್ನಾಗಿ ಅವರಪ್ಪ ಊಟ ಬರೆಸ್ತವ್ರಿಂದ ಅವ್ರಿಗೊಂದು ಒಳ್ಳೇದು. ಇದು ಅವ್ರ ಆಯ್ಸು ಅವ್ರಿಗೆ ಚೆನ್ನಾಗಿ ಕೊಟ್ಟೆ, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ತಾರೆ. ನಾವು 2 ವರ್ಷದಿಂದ ಬರ್ತಿದ್ದೀನಿ. ಮನೆ ಕೆಲ್ಸಕ್ಕೆ ಹೋಗ್ತೀನಿ ಅಷ್ಟೇ. ಹೌದಪ್ಪ, ಶುಗರ್ ಇದೆ, ಇಲ್ಲಿ ಬರ್ತೀನಪ್ಪ. ದೇವದಯದಿಂದ ಊಟ ಮಾಡ್ಕೊಂಡು ಹೋಗ್ಬೋದು. ಯಾವ ದನ ತಿಂತೀನಪ್ಪ, ಮುದ್ದೆ ಬಿಟ್ರೆ ಇಷ್ಟಪ್ಪ ನನಗೆ. ಶುಗರ್ ಕೆಲವೊಮ್ಮೆ ಗ್ಯಾಸ್ ಆಯ್ತು, ಅದಾಯ್ತು, ಹೋಟೆಲ್ಗಳೆಲ್ಲ ಇಲ್ಲಿ ಹೆಂಗಿರುತ್ತೆ ನೀವು ಊಟ ಮಾಡ್ತಿದ್ರಿ? ಇಲ್ಲಿಂದ ಏನ್ ತೊಂದ್ರೆ ಇಲ್ಲಪ್ಪ, ಊಟ ಮಾಡ್ತಾವ್ರೆ, ಆಗ್ತಾವ್ರೆ. ಗ್ಯಾಸ್ ಇಲ್ಲ ಅಂತ ಏನಿಲ್ಲ, ಬಡಿಸ್ತಾ ಇದಾರಪ್ಪ ಬಂದು. ಮುಂದುವರಿಲಿ, ಚೆನ್ನಾಗಿರ್ಲಿ. ಇನ್ನೂ 6 ಜನ ಬಂದು ಊಟ ಮಾಡ್ಬಿಟ್ಟು ಸಂತೋಷದಲ್ಲಿ ಹೋಗ್ಲಪ್ಪ. ನಾವು ಅದೇ ಕೇಳೋದು. ಫ್ರೀಯಾಗಿ ಊಟ ಮಾಡ್ತಿದ್ರಿ, ಸುಮಾರು ದಿನಗಳಿಂದ ಊಟ ಮಾಡಿ 3 ವರ್ಷ ಆಯ್ತು. ಮುದ್ದೆ, ಅನ್ನ, ಸಾರು, ಪಲ್ಯ, ಇದು ಬೋಟಿ ಎಲ್ಲ ಕೊಡ್ತಾರೆ. ಮೊಸರನ್ನ. ಏನ್ ಕೆಲಸ ಮಾಡ್ತೀರಮ್ಮ? ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ? ನಮಗೆ ತುಂಬಾ ಅನುಕೂಲ ಸರ್. ನಮ್ದೇನು ಕೆಲಸ ಇಲ್ಲ, ಏಜ್ ಆಯ್ತು, ಯಾರು ಕೊಡ್ತಾರೆ? ಮನೇಲಿ ಇರ್ತೀವಿ. ಓನರು ತುಂಬಾ ಒಳ್ಳೆಯವರು, ಕೊಡ್ತಾರೆ, ಎಲ್ರಿಗೂ ಕೊಡ್ತಾರೆ. ಊಟ ಹೆಂಗ್ ಅನ್ಸುತ್ತ? ಊಟ ತುಂಬಾ ಚೆನ್ನಾಗಿದೆ. ನೀವು ಊಟ ಮಾಡಿ ಸರ್? ಇಲ್ಲ, ನಾವು ಬಂದಿರ್ಲಿ, ಖಾಲಿ ಆಯ್ತು. ಚೆನ್ನಾಗಿರುತ್ತೆ. 12:30 1:30ವರೆಗೂ. ಏನೆಲ್ಲ ಕೊಡ್ತಾರೆ? ಪ್ರತಿದಿನ ಒಂದೇ ತರ ಊಟ ಇರುತ್ತಾ? ಬೇರೆ ಇಲ್ಲ, ಒಂದಿನ ಕಾಳು ಸಾರು, ಒಂದಿನ ಸೊಪ್ಪು ಸಾರು, ಒಂದಿನ ಇದು ರಸಮ್ಮು, ಹಿಂಗೆ ತರ ತುಂಬ ಚೆನ್ನಾಗಿರುತ್ತೆ. ಮನೇದು ಊಟ, ಮನೆ ಥರನೇ ಊಟ. ಓನರ್ ತುಂಬ ಒಳ್ಳೆಯವರು. ಅವ್ರು ಬಂದಿಲ್ಲ ಇವತ್ತು, ಅವ್ರ ಬ್ರದರ್ ಇದ್ದಾರೆ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಊಟ. ಎಷ್ಟೊಂದು ಜನ ನಮ್ಮಂಥವ್ರಿಗೆಲ್ಲ ಅನುಕೂಲ. ಅದು ಪೆನ್ಷನ್ ಇಲ್ಲ, ಏನು ತಿನ್ನೋದು ನಾವು ಗೌರ್ಮೆಂಟಿಂದ ಏನೂ ಇಲ್ಲ. ನಮ್ಮದು ಮನೆ ಬಾಡಿಗೆ ಏನು ಒನ್ ಟೈಮ್ ನಮ್ಗೆ ಹೆಂಗೋ ಕಳೆಯಿತ್ತು. ಇನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಒಂದೇ ಕಡೆ ಅಲ್ಲ, ಎಲ್ಲ ಕಡೆ 2-3 ಕಡೆ ಮಾಡ್ಕೊಂಡು ಬರ್ತಾರಲ್ಲ. ಭಗವಂತ ಇವ್ರಿಗೆ ಕೊಡಲಿ ಸರ್, ಇನ್ನೇನು ನಾವು ಕೇಳಲ್ಲ. ಯಾಕೆಂದರೆ
ಇಲ್ಲಿ ನೊಂದಿರೋರು ಬರ್ತಾರೆ, ದುಡ್ಡು ಇರೋರು ಬರ್ತಾರೆ. ಇವರು ಅದ ಭೇದ ಭಾವ ಇಲ್ಲ ಇದರಲ್ಲಿ. ಚೆನ್ನಾಗಿರೋರು ಬರ್ತಾರೆ ಸರ್. ಎಲ್ಲ ಇದ್ದವ್ರು ಊಟ ಮಾಡ್ಕೊಂಡು ಹೋಗ್ತಾರೆ. ಹಾಂ, ಸುಮ್ಮನೆ ಯಾಕೆ ಕೊಡಬೇಕು, 50 ರೂಪಾಯಿ ಒಳ್ಳೆ ಊಟ, ಒಂದು 2 ಮುದ್ದೆ ಹೊಡಿದೇನ, ಹಾಂ, ಪಲ್ಯ ಗಿಲ್ಯ ತಿನ್ಕೊಂಡು ಒಂದು ಹಾಫ್ ರೈಸ್, ವೈಟ್ ರೈಸ್, ರಸಮ್ಮು, ಒಂದು ಮೊಸರನ್ನ ಎಲ್ಲ ಹೊಟ್ಟೆ ತಿನ್ನಲಿ. ತಿನ್ನಕ್ಕೆ ಯಾರಿಗೂ ಅವರು ಇದಾಕಿಲ್ಲ, ಭೇದ ಭಾವ ಇಲ್ಲ, ಲಿಮಿಟ್ಸ್ ಇಲ್ಲ, ಅನ್ಲಿಮಿಟೆಡ್. ಇದೇ ನಾವು ಹೋಟ್ಲಿಗೆ ಹೋದ್ರೆ ಫುಲ್ ಮೀಲ್ಸ್ ತಗೊಂಡ್ರೆ 120 ರೂಪಾಯಿ ತಗೊಳ್ತಾರೆ. ಇಲ್ಲಿ ಹಂಗಲ್ಲ ಇಲ್ವಲ್ಲ ಸರ್. ಇವಾಗ ನೀವು ಒಂದು ಪ್ಲೇಟ್ ಅನ್ನ ಸಾಂಬಾರು ತಿಂತೀನಿ ಅಂದ್ರೂ 50 ರಿಂದ 60 ರೂಪಾಯಿ. ಒಂದು ಹಪ್ಪಳ ಕೊಡ್ತಾರೆ, ಅನ್ನ ಒಂಚೂರು ರಸಮ್ ಹಾಕಿ ಕೊಡ್ತಾರೆ. ಇಲ್ಲಿ ಆ ಥರ ಇಲ್ಲ ಸರ್, ಹೊಟ್ಟೆ ತುಂಬ ಕೊಡ್ತಾರೆ. ಭಗವಂತ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಹಾಗೂ ಈ ಮಾಧ್ಯಮದವ್ರಿಗೆ ಅಂತ ಹೇಳ್ತಂದ್ರೆ ಈ ನಮ್ಮ ವರ್ಕರ್ಸ್ಗಳಿಗೆ ಎಲ್ಲರಿಗೂ ಟೀಮ್ಗೆ ಕೃತಜ್ಞತೆ ಸಲ್ಲಿಸ್ತೀವಿ ಸರ್. ಇದು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ, ನಿಂತ ನೋಡು ಯಜಮಾನ.